ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಪೆಂಡಿಂಗ್ ಹಣ ಯಾರ್ಯಾರಿಗೆ ಬಂದಿಲ್ವೋ ಅವರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಏನೆಲ್ಲ ಒಂದು ಮಾಹಿತಿನ ಕೊಟ್ಟಿದ್ದಾರೆ, ಗುಡ್ ನ್ಯೂಸ್ ಏನಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಈಗಷ್ಟೇ 15ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಅದು ಒಂದು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಸಹ ಆಗಿತ್ತು. ಅದರ ಒಂದು ಬೆನ್ನಲ್ಲೇ ಇವಾಗ ಮತ್ತೊಂದು ಗುಡ್ ನ್ಯೂಸನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ. ಏನು ಅಂದರೆ, ಎಷ್ಟೋ ಒಂದು ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 10 ಕಂತಿನವರೆಗೂ ಬಂದಿರ್ಬೋದು, ಇಲ್ಲ 11ನೇ ಕಂತಿನವರೆಗೂ ಬಂದಿರುತ್ತೆ. ಆಮೇಲೆ ಯಾವುದೇ ಕಂತಿನ ಹಣ ಜಮಾ ಆಗಿರೋದಿಲ್ಲ. ಸೊ ಅಂತಹ ಒಂದು ಮಹಿಳೆಯರಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಈ ಏನೇನು ಪೆಂಡಿಂಗ್ ಹಣ ಇತ್ತೋ ಆ ಎಲ್ಲ ಹಣವನ್ನು ಈ ಡಿಸೆಂಬರ್ 31ರ ಒಳಗಡೆ ನಾವು ಜಮಾ ಮಾಡ್ತೀವಿ. ಏನೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೂ ಸಹ ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಯಾರ್ಯಾರಿಗೆ ಪೆಂಡಿಂಗ್ ಕಂತುಗಳು, ಕೆಲವರಿಗೆ 10ನೇ ಕಂತುವರೆಗೂ ಬಂದಿರುತ್ತೆ, ಆಮೇಲೆ ಯಾವುದೇ ಕಂತುಗಳು ಬಂದಿರಲ್ಲ, ಕೆಲವರಿಗೆ 11, 12 ಬಂದಿರುತ್ತೆ, ಕೆಲವರಿಗೆ 13, 14 ಬಂದಿರಲ್ಲ. ಈ ರೀತಿಯಾಗಿ ಹಲವಾರು ಮಹಿಳೆಯರಿಗೆ ಆಗಿದೆ. ಅಂಥವ್ರಿಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದೇನು ಅಂದರೆ, ನಿಮಗೆಲ್ಲ ಗೊತ್ತಿರೋಗೆ 2-3 ತಿಂಗಳ ಹಿಂದೆ ಕೆಲವ್ರಿಗೆಲ್ಲ ಈ IT ರಿಟರ್ನ್ ಮಾಡ್ತಾರೆ ಹಾಗೂ GST ಪೇ ಮಾಡ್ತಾರೆ ಅಂತ ಈ ಒಂದು ಸರ್ಕಾರದಿಂದನೇ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅವರು ಕಟ್ತಿಲ್ಲ ಅಂದರು, ಅಂದರೆ GST ಕಟ್ಟಿಲ್ಲ ಅಂದರು, ಹಾಗೂ ಈ IT ರಿಟರ್ನ್ ಫೈಲ್ ಮಾಡಿಲ್ಲ ಅಂದರೂ ಸಹ ಅವರದ್ದು ಒಂದು ಅರ್ಜಿ ಸ್ಟೇಟಸ್ ಏನಾಗಿತ್ತು ಅಂದರೆ, ಇವರು GST ಪೇ ಮಾಡ್ತಾರೆ, IT ರಿಟರ್ನ್ ಮಾಡ್ತಾರೆ ಅಂತ ಅವರ ಒಂದು ಅರ್ಜಿ ಸ್ಟೇಟಸ್ನ ಕ್ಯಾನ್ಸಲ್ ಮಾಡಿದರು, ಅಂದರೆ ರಿಜೆಕ್ಟ್ ಮಾಡಿಬಿಟ್ಟಿದ್ರು. ಸೊ ಅಂಥವರು ಮತ್ತೆ ಒಂದು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿರ್ತಾರೆ. ಸೊ ನಾವು ಯಾವುದೇ ಒಂದು ಕಟ್ತಾ ಇಲ್ಲ ಹಣವನ್ನು, GST ಪೇ ಮಾಡ್ತಾರೆ ಅಂತ ಅವರು ಮನವಿ ಮಾಡಿಕೊಂಡಾಗ ಅವರ ಒಂದು ಅರ್ಜಿಯನ್ನು ಸಹ ಇವಾಗ ಪರಿಶೀಲನೆ ಮಾಡಿ ಅಂಥವ್ರಿಗೆ ಯಾವ ಒಂದು ಕಂತುಗಳು ಬಂದಿಲ್ವೋ ಅವರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ, ಪೆಂಡಿಂಗ್ ಹಣನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಇವಾಗ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಒಂದು ಆತಂಕದಿಂದ ಇದ್ರಿ, ಬೇರೆಯವ್ರಿಗೆ ಹಣ ಬರ್ತಾಯಿದೆ, ಎಲ್ಲ ಕಂತುಗಳು ಬರ್ತಿದೆ, ನಮಗೆ ಯಾಕೆ ನಿಂತೋಗಿದೆ, ಸೊ ನಮ್ಗೆ ಇನ್ಮೇಲೆ ಹಣ ಬರೋದೇ ಇಲ್ವಾ, ಏನು ಪ್ರಾಬ್ಲಮ್ ಆಗಿದೆ ಅಂತ ಏನೂ ಗೊತ್ತಾಗದಿರ ಗೊಂದಲದಲ್ಲಿ ಇದ್ರಲ್ಲ ಇಷ್ಟು ದಿವಸ, ಇವರಿಗೆಲ್ಲ ಇವಾಗ ಒಂದು ಖುಷಿ ಕೊಡುವ ವಿಚಾರ ಅಂತಲೇ ಹೇಳ್ಬೋದು. ಸೊ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ಖುಷಿಯಿಂದ ಇರಿ. ಸೊ ನಿಮಗೆ ಏನೇನು ಪೆಂಡಿಂಗ್ ಹಣ ಇತ್ತೋ ಅವೆಲ್ಲ ಖಂಡಿತವಾಗ್ಲೂ ಈ ಡಿಸೆಂಬರ್ 31ರ ಒಳಗೆ ಸರ್ಕಾರದಿಂದ ನಿಮಗೆ ಎಲ್ಲ ಪೆಂಡಿಂಗ್ ಕಂತುಗಳು ಹಣ ಜಮಾ ಮಾಡ್ತೇವೆ. ನಮ್ಮ ಒಂದು ಅಧಿಕಾರಿಗಳಿಗೆ ಈ ರೀತಿಯ ಒಂದು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀನಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇವಾಗ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಇದು ಒಂದು ಭರ್ಜರಿ ಗುಡ್ ನ್ಯೂಸ್. ಹಾಗೆ ಇನ್ನೊಂದು ಏನು ಅಂದರೆ, ಕೆಲವು ಮಹಿಳೆಯರು ಈ ರೀತಿಯಾಗಿ 10, 11ನೇ ಕಂತುವರೆಗೂ ಬಂದು ಯಾರ್ಯಾರಿಗೆ ಸ್ಟಾಪ್ ಆಗೋಗಿತ್ತೋ ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಈ ಬೇರೆ ಬ್ಯಾಂಕ್ಗೆ ಹೋಗಿ ಅಕೌಂಟ್ ಓಪನ್ ಮಾಡೋದು, ಇಲ್ಲಾಂದರೆ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಿ ಅದನ್ನು ಲಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಈ ರೀತಿ ಎಲ್ಲ ಏನು ಯಾವುದೇ ಒಂದು ಹೊಸದಾಗಿ ಏನು ಅಕೌಂಟನ್ನು ತೆಗಿತದೆಲ್ಲ ಮಾಡಬೇಡಿ. ನಿಮ್ಮ ಅಕೌಂಟಿಗೆ ಏನು ಹಣ ಬರ್ತಾಯಿತ್ತೋ 10ನೇ ಕಂತು 11ನೇ ಕಂತುವರೆಗೂ ಬಂದು ಆಮೇಲೆ ಸ್ಟಾಪ್ ಆಗಿದ್ದರೆ ನಿಮ್ಮ ಒಂದು ಅದೇ ಅಕೌಂಟಿಗೆ ಹಣನ ನಾವು ಬಿಡುಗಡೆ ಮಾಡ್ತೀವಿ. ಸೊ ಅನ್ನೆಸೆಸರಿಯಾಗಿ ಯಾವುದೇ ಒಂದು ಅಕೌಂಟನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇದು ನಮ್ಮದೇ ತಪ್ಪು, ಸರ್ಕಾರದೇ ತಪ್ಪಾಗಿರೋದು ಟೆಕ್ನಿಕಲ್ ಪ್ರಾಬ್ಲಮಿಂದ. ಸೊ ನಿಮ್ಮದೇ ಯಾವುದೂ ತಪ್ಪಿಲ್ಲ. ಸೊ ಹಾಗಾಗಿ ನಾವೇ ಅದೇ ಅಕೌಂಟ್ಗೆ ಎಲ್ಲ ಒಂದು ಪೆಂಡಿಂಗ್ ಹಣನ ಜಮಾ ಮಾಡ್ತೇವೆ. ಸೊ ಯಾವುದೇ ಗೊಂದಲಕ್ಕೆ ಹೋಗಿ ಈಡಾಗದಿರ ಅಕೌಂಟನ್ನು ಚೇಂಜ್ ಮಾಡಬೇಡಿ, ನಿಮಗೂ ಕನ್ಫ್ಯೂಷನ್ ಆಗುತ್ತೆ ಹಾಗೂ ಸರ್ಕಾರಕ್ಕೂ ಸಹ ಇದು ಕನ್ಫ್ಯೂಷನ್ ಆಗುತ್ತೆ ಅಂತ ಒಂದು ಮನವಿನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಷ್ಟು ಜನಕ್ಕೆ ಇವಾಗ 10, 11 ರೆಗ್ಯುಲರಾಗಿ ಬಂದು ಯಾರ್ಯಾರಿಗೆ ಕಂತುಗಳು ಆಮೇಲೆ ಬಂದಿಲ್ವೋ ಅವರು ಯಾವುದೇ ಕಾರಣಕ್ಕೂ ಹೊಸದಾಗಿ ಅಕೌಂಟ್ ಓಪನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಇರೋ ನಿಮ್ಮ ಏನು ಲಿಂಕ್ ಮಾಡಿರ್ತಾರಲ್ಲ ಬ್ಯಾಂಕ್ ಅಕೌಂಟು ಗೃಹಲಕ್ಷ್ಮಿ ಯೋಜನೆಗೆ, ಅದೇ ಅಕೌಂಟ್ಗೆ ಎಲ್ಲ ಪೆಂಡಿಂಗ್ ಹಣ ಬರುತ್ತೆ. ಇದು ಒಂದು ಕನ್ಫರ್ಮೇಷನ್ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ 15ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಜಮಾ ಆಗಿಲ್ಲ. ಇದು ಸರ್ಕಾರನೇ ಇನ್ನೂ ಜಮಾ ಆಗಿಲ್ಲ ಅಂತಲೇ ಹೇಳಿದೆ.
ಹಾಗೆ 70-80% ಜನಗಳಿಗೆ 15ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು 20-25% ಜನಗಳಿಗೆ ಇನ್ನೂ ಹಣ ಜಮಾ ಆಗೋದಿದೆ. ಸೊ ನಿಮಗೂ ಯಾರಿಗಾದ್ರೂ ಬಂದಿಲ್ಲ ಅಂದರೆ ಇನ್ನೂ ವೆಯ್ಟ್ ಮಾಡಿ. ಈ ತಿಂಗಳ ಎಂಡಲ್ಲಿ ನಿಮಗೆ 15ನೇ ಕಂತಿನ ಹಣ ಬರುತ್ತೆ. ಸೊ ನಿಮಗೇನಾದರೂ ಹಣ ಬಂದಿದ್ದರೆ ನಮಗೆ ಹಣ ಜಮಾ ಆಗಿದೆ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ನಿಮಗೆ ಒಂದು ಹಣ ಜಮಾ ಆಗಿಲ್ಲ ಅಂದರೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾವ ಜಿಲ್ಲೆ ಅನ್ನೋದನ್ನು ತಿಳಿಸಿ. ಸೊ ಬೇರೆಯವ್ರಿಗೂ ನಿಮ್ಮಿಂದ ಒಂದು ಉತ್ತರ ಸಿಗುತ್ತೆ. ಸೊ ಈ ಜಿಲ್ಲೆಗಳಿಗೆ ಬಂದಿಲ್ಲ, ಈ ಜಿಲ್ಲೆಗಳಿಗೆ ಬಂದಿದೆ ಅನ್ನೋ ಒಂದು ಕನ್ಫರ್ಮೇಷನು ಸಿಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿ. ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯಾವುದೇ ಒಂದು ಹೊಸ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ ನಿಮಗೆ ನಾನು ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.